ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಕಾಮಗಾರಿ ವೇಗ ಸಿಗ್ತಾ ಇಲ್ಲ ಯಾಕೆ? ಬಿಎಂಆರ್ಸಿಎಲ್ ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯೋ? ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ? ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಕಾಮಗಾರಿಗೆ ವೇಗ ಸಿಗ್ತಿಲ್ಲ ಯಾಕೆ? ಬಿಎಂಆರ್ಸಿಎಲ್ ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯೋ? ರಾಜಧಾನಿಯಲ್ಲಿ ಫೇಸ್ 2 ಹಾಗೂ ಫೇಸ್ 3 ಕಾಮಗಾರಿ ಮುಗಿಯೋದು ಯಾವಾಗ ಅಂತಕ್ಕಂಥ ಪ್ರಶ್ನೆಗಳು ಪದೇ ಪದೇ ಮೂಡ್ತಾ ಇದೆ ಜನರಲ್ಲಿ. ಡೆಡ್ಲೈನ್ ಮುಗಿದಿದ್ರೂ ನಿಗದಿ ಅವಧಿಯಲ್ಲಿ ಕಾಮಗಾರಿ ಮಾಡ್ತಾ ಇಲ್ಲ ಬಿಎಂಆರ್ಸಿಎಲ್. 2024ರೊಳಗೆ ಕಾಮಗಾರಿ ಮುಗಿಸುತ್ತೇವೆ ಅಂತ ಹೇಳಿಕೊಂಡಿತ್ತು ಬಿಎಂಆರ್ಸಿಎಲ್. ಆದರೂ ಕೂಡ ಯಾವುದೇ ಕಾಮಗಾರಿ ಇನ್ನೂ ಮುಗ್ದಿಲ್ಲ. ಅರ್ಧದಷ್ಟು ಕೂಡ ಮಾಡಿಲ್ಲ ನಮ್ಮ ಮೆಟ್ರೋದವರು. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ ಅಂತ ಪ್ರಶ್ನೆ ಮೂಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಕಾಮಗಾರಿಗೆ ವೇಗ ಸಿಗ್ತಾ ಇಲ್ಲ ಯಾಕೆ? ಇದರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗ್ತಾ ಇದೆ. ಬಿಎಂಆರ್ಸಿಎಲ್ ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯೋ? ರಾಜಧಾನಿಯಲ್ಲಿ ಫೇಸ್ 2 ಹಾಗೂ ಫೇಸ್ 3 ಕಾಮಗಾರಿ ಮುಗಿಯೋದು ಯಾವಾಗ? ಡೆಡ್ಲೈನ್ ಮುಗಿದಿದ್ರೂ ನಿಗದಿ ಅವಧಿಯಲ್ಲಿ ಕಾಮಗಾರಿ ಮಾಡ್ತಿಲ್ಲ ಬಿಎಂಆರ್ಸಿಎಲ್. 2024ರೊಳಗೆ ಕಾಮಗಾರಿ ಮುಗಿಸುತ್ತೇವೆ ಅಂತ ಹೇಳಿಕೊಂಡಿದ್ರು ಬಿಎಂಆರ್ಸಿಎಲ್ ಕಡೆಯಿಂದ. ಆದರೂ ಕೂಡ ಇನ್ನೂ ಕಾಮಗಾರಿ ಅರ್ಧದಷ್ಟು ಕೂಡ ಮಾಡಿಲ್ಲ ನಮ್ಮ ಮೆಟ್ರೋದವರು. ಬೆಂಗಳೂರಿನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯೋದು ಯಾವಾಗ ಅಂತ ಪ್ರಶ್ನೆ ಮೂಡ್ತಾ ಇದೆ ಜನರಲ್ಲಿ ಪದೇ ಪದೇ. ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರು ಮೆಟ್ರೋ ಕಾಮಗಾರಿ ಬೇಗ ಸಿಗ್ತಿಲ್ಲ ಯಾಕೆ? ಬಿಎಂಆರ್ಸಿಎಲ್ ನಿರ್ಲಕ್ಷ್ಯವೋ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯೋ? ರಾಜಧಾನಿಯಲ್ಲಿ ಫೇಸ್ 2 ಹಾಗೂ ಫೇಸ್ 3 ಕಾಮಗಾರಿ ಮುಗಿಯೋದು ಯಾವಾಗ? ಪದೇ ಪದೇ ಇದೊಂದು ಸಮಸ್ಯೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು ಪ್ರಯಾಣಿಕರಿಗೆ. ತಮ್ಮ ಒಂದು ಮೆಟ್ರೋ ಪ್ರಯಾಣ ಒಂದು ಕಾಮಗಾರಿ ತಮ್ಮ ಮನೆಯ ಅಕ್ಕಪಕ್ಕ ಮುಗಿತಾ ಇಲ್ಲ. ಅದರಿಂದ ಟ್ರಾಫಿಕ್ ಸಮಸ್ಯೆಗಳು ಆಗ್ತಾ ಇದೆ, ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಫೇಸ್ 2 ಹಾಗೂ ಫೇಸ್ 3ಯ ಒಂದು ಮೆಟ್ರೋ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ. ಇದರಿಂದಾಗಿ ಜನರು ಸಮಸ್ಯೆಗೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಡೆಡ್ಲೈನ್ ಮುಗಿದಿದ್ರೂ ಕೂಡ ನಿಗದಿ ಅವಧಿಯಲ್ಲಿ ಕಾಮಗಾರಿ ಮಾಡ್ತಾ ಇಲ್ಲ ಬಿಎಂಆರ್ಸಿಎಲ್. 2024ರೊಳಗೆ ಕಾಮಗಾರಿ ಮುಗಿಸುತ್ತೇವೆ ಅಂತ ಹೇಳಿಕೊಂಡಿದ್ರು ಬಿಎಂಆರ್ಸಿಎಲ್ ಕಡೆಯಿಂದ. ಆದರೂ ಕೂಡ ಇನ್ನೂ ಕಾಮಗಾರಿ ಅರ್ಧದಷ್ಟು ಕೂಡ ಮಾಡಿಲ್ಲ ನಮ್ಮ ಮೆಟ್ರೋದವರು. ಇದು ಯಾರ ಬೇಜವಾಬ್ದಾರಿ? ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿಯೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಂತಕ್ಕಂಥ ಪ್ರಶ್ನೆಗಳು ಪದೇ ಪದೇ ಮೂಡಿ ಬರ್ತಾ ಇರ್ತಕ್ಕಂಥದ್ದು. 2024ಕ್ಕೆ ಕಾಮಗಾರಿ ಮುಗಿಸುವಂತೆ ರಾಜ್ಯ ಸರ್ಕಾರ ಡೆಡ್ಲೈನ್ ಕೂಡ ನೀಡಿದೆ ಬಿಎಂಆರ್ಸಿಎಲ್ಗೆ. ಡೆಡ್ಲೈನ್ ಮುಗಿದಿದ್ರೂ ಕಾಮಗಾರಿ ಮಾಡ್ತಿಲ್ಲ ಬಿಎಂಆರ್ಸಿಎಲ್ ಅಧಿಕಾರಿಗಳು. ಫೇಸ್ 2 ಹಾಗೂ 3 ಕಾಮಗಾರಿ 2026ಕ್ಕೂ ಮುಗಿಯೋದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಬಿಎಂಆರ್ಸಿಎಲ್ ಅಧಿಕಾರಿಗಳು. ಹಾಗಾದರೆ ಫೇಸ್ 2 ಕಾಮಗಾರಿ ಮುಗಿಯೋದು ಯಾವಾಗ? 2ನೇ ಹಂತದ ಈ 72 ಕಿಲೋಮೀಟರ್ ಕಾಮಗಾರಿ 2014ರಿಂದ ಆರಂಭಗೊಂಡಿತ್ತು. ಆದರೆ ಬಿಎಂಆರ್ಸಿಎಲ್ ಕಾಮಗಾರಿ ಮುಗಿಸಿದ್ದು ಕೇವಲ 35ರಿಂದ 40 ಕಿಲೋಮೀಟರ್ ಮಾತ್ರ. 10 ವರ್ಷದಲ್ಲಿ ಮೆಟ್ರೋ ಕಾಮಗಾರಿ ಮುಗಿದಿರೋದು ಕೇವಲ ಅರ್ಧದಷ್ಟು. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ 2ನೇ ಹಂತದ ಕಾಮಗಾರಿ ನಡೆಯುತ್ತಿದೆ ಅನ್ನೋದನ್ನು ನೋಡೋದಾದ್ರೆ, ಕೊಟ್ಟಿಗೆರೆ ನಾಗವಾರ ಮೆಟ್ರೋ ಸುರಂಗ 13 ಕಿಲೋಮೀಟರ್ ಕಾಮಗಾರಿ ವಿಳಂಬ ಆಗಿರ್ತಕ್ಕಂಥದ್ದು. ಮತ್ತು RV ರಸ್ತೆ ಹಾಗೂ ಬೊಮ್ಮಸಂದ್ರ ನಡುವೆ 21.25 ಕಿಲೋಮೀಟರ್ ವಿಳಂಬ ಆಗಿದೆ. ಅಷ್ಟೇ ಅಲ್ಲ, KR ಪುರ ಮತ್ತು ಏರ್ಪೋರ್ಟ್ ಮಾರ್ಗವಾಗಿ ಇದರ ಮಧ್ಯೆ 38.44 ಕಿಲೋಮೀಟರ್ ಗಟ್ಟಲೆ ವಿಳಂಬ ಆಗಿರ್ತಕ್ಕಂಥದ್ದು ಕಾಮಗಾರಿ. 2024ರಲ್ಲೇ ಡೆಡ್ಲೈನ್ ಕೊಟ್ಟಿತ್ತು ಸರ್ಕಾರ ಈ ಒಂದು ಕಾಮಗಾರಿಯನ್ನು ಮುಗಿಸೋದಕ್ಕೆ. ಆದರೂ ಕೂಡ ಈ ಕಾಮಗಾರಿ ಇನ್ನೂ ಕೂಡ ಮುಗಿದಿಲ್ಲ. ಇದರಿಂದ ಜನರು ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಮೇನ್ ರೋಡ್ಗಳಲ್ಲಿ. ಅಷ್ಟೇ ಅಲ್ಲ, ಕೆಲವೊಂದು KR ಪುರಂ ಟು ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಈ ಎರಡರ ಮಧ್ಯೆ ಸುಮಾರು 34 ಕಿಲೋಮೀಟರಷ್ಟು ಉದ್ದದ ಮೆಟ್ರೋ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಸುರಂಗ ಕಾಮಗಾರಿಗೆ ಅಡ್ಡಿ ಆಗ್ತಾ ಇರ್ತಕ್ಕಂಥದ್ದು. ಮೆಟ್ರೋ ವಿಳಂಬಕ್ಕೆ ಕಾರಣವೇನು ಅನ್ನೋದನ್ನು ನೋಡೋದಾದರೆ, ಮೆಟ್ರೋ ಕಾಮಗಾರಿಗೆ ವೇಗಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ. ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ಕಾಮಗಾರಿ ವೇಗ ಪಡೆದಿಲ್ಲ. ಇನ್ನೊಂದು, ಮೆಟ್ರೋ ಸ್ಟೇಷನ್ ನಿರ್ಮಾಣಕ್ಕೆ ಭೂ ಸ್ವಾಧೀನ ಸಮಸ್ಯೆ ಆಗ್ತಾ ಇದೆ. ನಿಗದಿಯ ಅವಧಿಯೊಳಗೆ ಗುತ್ತಿಗೆದಾರರು ಕಾಮಗಾರಿ ಮಾಡ್ತಾ ಇಲ್ಲ. ನಮ್ಮ ಮೆಟ್ರೋಕ್ಕೆ ವರ್ಷಕ್ಕೊಮ್ಮೆ MD ನೇಮಕ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಮೆಟ್ರೋ ಅಧಿಕಾರಿಗಳು ಕಾಮಗಾರಿಗೆ ಟೆಂಡರ್ ನೀಡುವಲ್ಲಿ ಕಾಲಹರಣ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಸುರಂಗ ಕಾಮಗಾರಿಗೆ ಅಡ್ಡಿ ಆಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳು ನೋಡೋದಾದರೆ ಮೆಟ್ರೋ ವಿಳಂಬಕ್ಕೆ ಇವೆಲ್ಲ ಕಾರಣಗಳಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಟ್ರಾಫಿಕ್ನಲ್ಲಿ ಕಾಮಗಾರಿ ವೇಗ ಪಡೆದಿಲ್ಲ. ಮೆಟ್ರೋ ಸ್ಟೇಷನ್ ನಿರ್ಮಾಣಕ್ಕೆ ಭೂ ಸ್ವಾಧೀನ ಸಮಸ್ಯೆ ಆಗ್ತಾ ಇದೆ.
ಮತ್ತು ನಿಗದಿಯ ಅವಧಿಯೊಳಗೆ ಗುತ್ತಿಗೆದಾರರು ಕಾಮಗಾರಿ ಮಾಡ್ತಾ ಇಲ್ಲ. ಹಾಗೂ ನಮ್ಮ ಮೆಟ್ರೋಗೆ ವರ್ಷಕ್ಕೊಮ್ಮೆ MDಯನ್ನು ಚೇಂಜ್ ಮಾಡಿ ನೇಮಕ ಮಾಡಲಾಗ್ತಾ ಇದೆ. ಮೆಟ್ರೋ ಅಧಿಕಾರಿಗಳು ಕಾಮಗಾರಿಗೆ ಟೆಂಡರ್ ನೀಡುವಲ್ಲಿ ಕಾಲಹರಣ ಮಾಡಲಾಗ್ತಾ ಇದೆ. ಅಧಿಕಾರಿಗಳಿಂದ ಸುರಂಗ ಕಾಮಗಾರಿಗೆ ಅಡ್ಡಿ ಆಗ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳನ್ನು ನೋಡೋದಾದರೆ 2026ಕ್ಕೆ ಕ್ಲೋಸ್ ಆಗೋ ಥರ ಇಲ್ಲ, ಇನ್ನೂ 10 ವರ್ಷ ಟೈಮ್ ತಗೊಳ್ಳೋ ಥರ ಇದೆ. ಈ ರೀತಿಯಾದ ಕಾರಣಗಳು BMRCL ತಿಳಿಸ್ಕೊಂಡಿರ್ತಕ್ಕಂಥದ್ದು.